ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವಿವತ್ತು ಮೈಸೂರಿನ KRS ಹಿನ್ನೀರಿನಲ್ಲಿ ನೆಲೆಸಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಇದು ಕನ್ನಂಬಾಡಿ ಅನ್ನುವಂತಹ ಒಂದು ಊರಿನಲ್ಲಿ ನೆಲೆಸಿದೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಈ ದೇವಸ್ಥಾನ ಹಿನ್ನೀರಿನಲ್ಲಿ ಮುಳುಗೋಗ್ಬಿಟ್ಟಿತ್ತು. ಸುಮಾರು 70 ವರ್ಷಗಳ ಕಾಲ ಇದು ನೀರಿನಲ್ಲಿ ಮುಳುಗಿತ್ತು. ಇದು ಅವಾಗವಾಗ ಡ್ಯಾಮಲ್ಲಿ ನೀರು ಕಮ್ಮಿ ಆದರೆ ಕಾಣಸಿಗ್ತಿತ್ತು. ನೀವು ಚಂದ್ರಚಕೋರಿ ಅಂತ ಶ್ರೀಮುರಳಿ ಅವರ ಒಂದು ಸಿನಿಮಾದಲ್ಲಿ ಕುಹು ಕುಹು ಕೋಗಿಲೆ ಅನ್ನೋ ಒಂದು ಹಾಡಲ್ಲಿ ಈ ದೇವಸ್ಥಾನವನ್ನು ನಿಮಗೆ ತೋರಿಸ್ತಾರೆ ಹೇಗಿತ್ತು ಇದು ನೀರಲ್ಲಿ ಅಂತ. ಬಟ್ ಇವಾಗ ರೀಸೆಂಟಾಗಿ ಒಂದು 8-9 ವರ್ಷಗಳ ಕೆಳಗೆ ಒಬ್ಬರು ಬಿಸ್ನೆಸ್ ಮೆನ್ ಶ್ರೀಯುತ ಕೋಡೆ ಅವರು ಏನು ಮಾಡಿದ್ದಾರೆ ಅಂದರೆ, ಸುಮಾರು ಅಂದಾಜು 30 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ರಿನೋವೇಟ್ ಮಾಡಿದ್ದಾರೆ. ಅಂದರೆ ಆ ನೀರಿನಿಂದ ಮೇಲ್ ತಂದು ಈಗ ದಡದಲ್ಲಿ ಒಂದು ಸುಂದರವಾದ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಹಂಪಿಲಿ ನಾವು ಒಂದು ಕಲ್ಲಿನ ರಥ ನೋಡ್ತೀವಲ್ಲ, ಆ ರೀತಿ ಒಂದು ಚಾರಿಯೇಟನ್ನು ಇವರು ಆ ರಥವನ್ನು ರೆಪ್ಲಿಕೇಟ್ ಕೂಡ ಮಾಡಿದ್ದಾರೆ. ಫ್ಯಾಮಿಲಿ ಜೊತೆಗೆ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ಮೈಸೂರಿನಲ್ಲಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಿ. ಈ ದೇವಸ್ಥಾನವನ್ನು ನಮ್ಮ ಬ್ಲಾಗಲ್ಲಿ ಈಗ ತೋರಿಸ್ತೀನಿ, ಎಂಜಾಯ್ ಮಾಡಿ.